2 ಕೊಲೆ ಮಾಡಿ ಬಿಂದಾಸ್ ಆಗಿ ಓಡಾಡ್ತಾ ಇದ್ದ ಕ್ರಿಮಿನಲ್, ಗ್ಯಾಂಗ್ಸ್ಟರ್ ಆಗಿ ಗುಂಪು ಕಟ್ಕೊಂಡು ತಲೆಮರೆಸಿಕೊಂಡಿದ್ದ ಪೊಲೀಸ್. ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಕೊಲೆ, ದರೋಡೆ, ಸುಲಿಗೆ ಮಾಡಿಕೊಂಡು ಬಿಂದಾಸ್ ಜೀವನ ಮಾಡ್ತಿದ್ದ ಕ್ರಿಮಿನಲ್ನ ಮಿಸ್ಟರ್ ಬಿಗ್ ಆಫೀಸರ್ಸ್ ಹೆಡೆಮುರಿ ಕಟ್ಟಿದ್ರು. ಇಂಟ್ರೆಸ್ಟಿಂಗ್ ಅಂದರೆ ಕೊಲೆ ಮಾಡಿ 7 ವರ್ಷಗಳ ನಂತರ ಇವನು ತಗ್ಲಾಕೊಂಡಿದ್ದ. ಕೊಲೆ ಆಗಿದ್ದು ಮತ್ತು ಕೊಲೆ ಮಾಡಿದ್ದು ಇಬ್ಬರೂ ಭಾರತ ಮೂಲದವರೇ, NRIಗಳು ಅಂದರೆ ಅನಿವಾಸಿ ಭಾರತೀಯರು. ಕೊಲೆ ರಹಸ್ಯ ಭೇದಿಸೋಕೆ ಪೊಲೀಸರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಹಾಗಾದರೆ ಏನಿದು ಕೇಸ್? ಕೊಲೆಯಾಗಿರೋದೆಲ್ಲಿ? ಕೊಲೆ ಮಾಡಿದ್ಯಾರು? 7 ವರ್ಷಗಳ ನಂತರ ಆರೋಪಿ ಹೇಗೆ ಸಿಕ್ಕಾಕೊಂಡ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ನ್ಯೂಜಿಲ್ಯಾಂಡ್ನಿಂದ. ಕೊಲೆಯಾಗಿದ್ದು ಫಾರಿನ್ನಲ್ಲಾದರೂ ಕೊಲೆ ಆದವರು, ಕೊಲೆ ಮಾಡಿದವರು ಇಬ್ಬರಿಗೂ ಭಾರತಕ್ಕೆ ಲಿಂಕ್ ಇದೆ. ಸ್ಟೋರಿಯ ಮೊದಲಿಗೆ ಇವರಿಬ್ಬರ ಬಗ್ಗೆ ಶಾರ್ಟ್ ಆಗಿ ಹೇಳ್ಬಿಡ್ತೀವಿ. ಇವಳು ಪಾಕಿಜಾ ಯೂಸುಫ್. ನೋಡೋಕೆ ತುಂಬ ಮುದ್ದಾಗಿದ್ದಾಳೆ. ಹೆಸರಿಗೆ ತಕ್ಕಂತೆ ಕ್ಲೀನ್ ಬ್ಯೂಟಿ. ಈಕೆ ವಯಸ್ಸು 24. ಇವರ ಪೂರ್ವಜರು ಭಾರತದವರೇ. ಆದರೆ ಬ್ರಿಟಿಷರ ಕಾಲದಲ್ಲಿ ಇವರು ಭಾರತ ಬಿಟ್ಟು ಫಿಜಿ ದೇಶಕ್ಕೆ ಶಿಫ್ಟ್ ಆಗಿಬಿಟ್ರು. ಸ್ವಲ್ಪ ವರ್ಷ ಫಿಜಿ ದೇಶದಲ್ಲಿದ್ದು ನಂತರ ನ್ಯೂಜಿಲ್ಯಾಂಡ್ಗೆ ಬಂದು ಸೆಟ್ಲ್ ಆದರು. ಆಗಿಂದ ಎಲ್ಲರೂ ನ್ಯೂಜಿಲ್ಯಾಂಡ್ ಪ್ರಜೆಗಳಾಗಿದ್ರು. ಪಾಕಿಜಾಗೆ ಮದುವೆ ಆಗಿತ್ತು. ಗಂಡನ ಹೆಸರು ಫೈಜಲ್. ಅವನಿಗೆ 25 ವರ್ಷ. ಇವರಿಗೆ ಒಂದು ಮುದ್ದಾದ ಮಗು ಕೂಡ ಇತ್ತು. ಇನ್ನು ಇವನ ಹೆಸರು ಕಮಲ್ ಜ್ಞಾನೇಂದ್ರ ರೆಡ್ಡಿ. ವಯಸ್ಸು 42. ಕಮಲ್ ರೆಡ್ಡಿ ಕುಟುಂಬದವರು ಕೂಡ ಭಾರತದವರೇ. ಇವರ ತಾತ ಭಾರತದಿಂದ ಫಿಜಿ ದೇಶಕ್ಕೆ ವಲಸೆ ಹೋಗಿ ಅಲ್ಲಿ ಸೆಟ್ಲ್ ಆಗಿದ್ರು. ಹೀಗಾಗಿ ಇವನು ಕೂಡ ಫಿಜಿ ದೇಶದ ಸಿಟಿಸನ್ ಆಗಿದ್ದ. ಆದರೆ ಫಿಜಿ ದೇಶದಲ್ಲಿ ಇವನ ಓದಿಗೆ ತಕ್ಕ ಸರಿಯಾದ ಕೆಲಸ ಸಿಗದ ಕಾರಣಕ್ಕೆ 2004ರಲ್ಲಿ ಕಮಲ್ ಜ್ಞಾನೇಂದ್ರ ರೆಡ್ಡಿ ನ್ಯೂಜಿಲ್ಯಾಂಡ್ಗೆ ಬರ್ತಾನೆ. ನ್ಯೂಜಿಲ್ಯಾಂಡ್ಗೆ ಬಂದು ಒಂದು ಮೆಕ್ಯಾನಿಕ್ ಶಾಪಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ನಂತರ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದೃಷ್ಟಕ್ಕೆ ಇವನ ಬಿಸ್ನೆಸ್ ಕ್ಲಿಕ್ ಆಗಿತ್ತು. ಇಲ್ಲೇ ಬಿಸ್ನೆಸ್ ಇದ್ದಿದ್ರಿಂದ ನ್ಯೂಜಿಲ್ಯಾಂಡ್ ನಾಗರಿಕತೆ ಪಡೆಯೋದಕ್ಕೆ ಓಡಾಡ್ತಾ ಇದ್ದ. ಹೀಗಾಗಿ ಇಲ್ಲೇ ಒಂದು ಭವ್ಯ ಮನೆ ತಗೋತಾನೆ. ಈ ಕಮಲ್ ರೆಡ್ಡಿಗೆ ಮದುವೆ ಆಗಿತ್ತು. ಮುದ್ದಾದ ಇಬ್ರು ಮಕ್ಕಳು ಇದ್ರು. ಆದರೆ ಕೆಲವು ವರ್ಷಗಳ ಬಳಿಕ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆಯಾಗದೆ ಸೆಪ್ರೇಟ್ ಆಗಿಬಿಟ್ಟಿದ್ರು. ಆದರೆ ನ್ಯೂಜಿಲ್ಯಾಂಡ್ಗೆ ಬರುವಾಗ ತನ್ನಿಬ್ಬರು ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಬಂದಿದ್ದ. ಈ ಭವ್ಯ ಮನೆಯಲ್ಲಿ ಇಬ್ಬರು ಮಕ್ಕಳ ಜೊತೆ ಖುಷಿಯಾಗಿ ಇರ್ತಾ ಇದ್ದ. ಅದು 2006. ಒಂದು ನವ ಜೋಡಿ ನ್ಯೂಜಿಲ್ಯಾಂಡ್ನಲ್ಲಿ ಬಾಡಿಗೆಗೆ ಮನೆ ಹುಡುಕ್ತಾ ಇತ್ತು. ಹೀಗೆ ಮನೆ ಹುಡುಕ್ತಾ ಇದ್ದ ಆ ಜೋಡಿ ಕಮಲ್ ರೆಡ್ಡಿ ಇರ್ತಾ ಇದ್ದ ಒಟಾಹುಹು ಮನೆಗೂ ಬರ್ತಾರೆ. ಹೆಂಡತಿ ಕೈಯಲ್ಲಿ ಮುದ್ದಾದ 3 ವರ್ಷದ ಮಗು ಇತ್ತು. ಕಮಲ್ ಮನೆಗೆ ಬಂದು ಮನೆ ಬಾಡಿಗೆಗೆ ಇದೆಯಾ ಅಂತ ಕೇಳ್ತಾರೆ. ಈ ಜೋಡಿಯನ್ನ ನೋಡಿದ ಕಮಲ್ಗೆ ಈ ಕಪಲ್ ಇಷ್ಟ ಆಗ್ತಾರೆ. ಹೇಗೂ ಚಿಕ್ಕ ಫ್ಯಾಮಿಲಿ ಅಲ್ವಾ ಅಂದ್ಕೊಂಡು ತನ್ನ ಮನೆಯ ಒಂದು ಪೋರ್ಷನ್ ಆ ಫ್ಯಾಮಿಲಿಗೆ ಬಾಡಿಗೆಗೆ ಕೊಡ್ತಾನೆ. ಹೀಗೆ ಕಮಲ್ ಮನೆ ಬಾಡಿಗೆಗೆ ಪಡೆದ ಆ ಕಪಲ್ ಬೇರೆ ಯಾರೂ ಅಲ್ಲ, ಅದೇ ಪಾಕಿಜಾ ಯೂಸುಫ್ ಮತ್ತು ಆಕೆಯ ಗಂಡ ಫೈಜಲ್. ಇಲ್ಲಿಂದ ಈ ಎರಡೂ ಫ್ಯಾಮಿಲಿಯ ಬಾಳಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ ಸ್ಟಾರ್ಟ್ ಆಗುತ್ತೆ. ಇನ್ಫ್ಯಾಕ್ಟ್ ಮನೆಗೆ ಬಂದ ಮೊದಲ ದಿನದಿಂದಾನೇ ಕಮಲ್ಗೆ ಪಾಕಿಜಾ ಇಷ್ಟವಾಗಿದ್ಲು. ಹೋಗ್ತಾ ಹೋಗ್ತಾ ಇಬ್ಬರಲ್ಲೂ ಸ್ನೇಹ ಬೆಳೆದಿತ್ತು. ಕಾಲಕ್ರಮೇಣ ಈ ಫ್ರೆಂಡ್ಶಿಪ್ ಬಾಂಡ್ ಸ್ಟ್ರಾಂಗ್ ಆಗಿತ್ತು. ಸ್ನೇಹ ಅಫೇರ್ಗೆ ತಿರುಗೋಕೆ ಹೆಚ್ಚು ದಿನ ಹಿಡಿಲಿಲ್ಲ. ಫೈಜಲ್ ಆಫೀಸ್ಗೆ ಹೋದ್ಮೇಲೆ ಕಮಲ್ ಪಾಕಿಜಾ ಪ್ರೇಮ್ ಕಹಾನಿ ಪಿಕ್ಚರ್ ಸ್ಟಾರ್ಟ್ ಆಗ್ತಿತ್ತು. ಇಬ್ರು ತುಂಬಾ ಹತ್ತಿರ ಆಗಿದ್ರು. ಹೀಗೆ ಹಲವು ದಿನ ಕಳೆಯುತ್ತೆ. ಬಟ್ ಒಂದಿನ ಫೈಜಲ್ಗೆ ಇವರ ಅಫೇರ್ ಬಗ್ಗೆ ಸೆನ್ಸ್ ಆಗಿತ್ತು. ಈ ಬಗ್ಗೆ ಫೈಜಲ್ ನೇರವಾಗಿ ಪಾಕಿಜಾ ಹತ್ರ ಮಾತಾಡ್ತಾನೆ. ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ಜಗಳ ಕೂಡ ಸ್ಟಾರ್ಟ್ ಆಗಿತ್ತು. ಪ್ರತಿದಿನ ಇಬ್ರು ಕಿತ್ತಾಡ್ತಾ ಇದ್ರು. ಪಾಪ ಇವರಿಬ್ಬರ ಜಗಳದಲ್ಲಿ ಆ ಕೂಸು ಬಡವಾಗ್ತಿತ್ತು. ಫೈಜಲ್ ಮನೆ ಓನರ್ ಕಮಲ್ಗೂ ತರಾಟೆಗೆ ತಗೊಂಡಿದ್ದ. ಇವರಿಬ್ಬರ ನಡುವೆಯೂ ಜೋರು ಜಗಳವಾಗಿತ್ತು. ಹೀಗಿರುವಾಗ ಒಂದಿನ ಅಂತೂ ಸಿಚುವೇಶನ್ ಎಲ್ಲೇ ಮೀರಿತ್ತು. ಅವತ್ತು ಸೇಮ್ ವಿಚಾರಕ್ಕೆ ಗಂಡ ಹೆಂಡತಿ ಜಗಳ ಆರಂಭವಾಗಿತ್ತು. ವಿಷಯ ಗೊತ್ತಾದಾಗ ಕಮಲ್ ರೆಡ್ಡಿ ಕೂಡ ಮೂಗು ತೂರಿಸಿದ್ದ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತು. ಅವತ್ತು ಫೈಜಲ್ ಮೇಲೆ ಕಮಲ್ ಕೈ ಮಾಡಿದ್ದ. ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟಿದ್ದ. ಪತಿ ಪತ್ನಿ ಮತ್ತು ಅವನು ವಿಷಯ ಪಾಕಿಜಾ ಅಪ್ಪ ಅಮ್ಮನಿಗೂ ಗೊತ್ತಾಗುತ್ತೆ. ತಕ್ಷಣ ಆ ಮನೆ ಖಾಲಿ ಮಾಡುವಂತೆ ಅಪ್ಪ ಅಮ್ಮ ಮಗಳಿಗೆ ಬುದ್ಧಿ ಹೇಳ್ತಾರೆ. ಆದರೆ ಪಾಕಿಜಾ ತಲೆಗೆ ಕಮಲ್ನ ನಶೆ ಏರಿತ್ತು. ಅವನನ್ನ ಬಿಡೋಕೆ ಅವಳು ತಯಾರಿರಲಿಲ್ಲ. ಫೈನಲಿ ಫೈಜಲ್ ಪೊಲೀಸ್ ಸ್ಟೇಷನ್ ಹೋಗ್ತಾನೆ.
ಕಮಲ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ. ಕೇಸ್ ಕೋರ್ಟ್ ಕಟಕಟೆಗೂ ಬಂದಿತ್ತು. ಅವತ್ತು ಕೋರ್ಟಲ್ಲಿ ಹಿಯರಿಂಗ್ ದಿನ. ಬಟ್ ಆಶ್ಚರ್ಯ ಅಂದರೆ ಕೇಸ್ ಹಾಕಿದ್ದ ಫೈಜಲ್ ಆಗಲಿ ಅವನ ಪತ್ನಿ ಪಾಕಿಜಾ ಆಗಲಿ ನ್ಯಾಯಾಲಯಕ್ಕೆ ಹಾಜರಾಗಲ್ಲ. ಹೀಗಾಗಿ ನ್ಯೂಜಿಲೆಂಡ್ ನ್ಯಾಯಾಲಯ ಕಮಲ್ ರೆಡ್ಡಿಯನ್ನ ರಿಲೀಸ್ ಮಾಡಿಬಿಡುತ್ತೆ. ಮತ್ತೆ ಕೆಲವು ದಿನ ಕಳೆಯುತ್ತೆ. ಈಗ ಪಾಕಿಜಾ ಕಮಲ್ರ ಚುಪ್ಗೆ ಭೇಟಿ ಬಹಿರಂಗವಾಗಿ ನಡೀತಾ ಇತ್ತು. ಫೈಜಲ್ ನೋಡೋ ತನಕ ನೋಡ್ದ. ಮನೆಯವರ ಜೊತೆ ಕೂತು ಮಾತಾಡಿ ಪಾಕಿಜಾಗೆ ಡೈವೋರ್ಸ್ ಕೊಟ್ಬಿಡ್ತಾನೆ. ಮಗಳನ್ನು ನಾನೇ ಸಾಕ್ತೀನಿ ಕೊಡು ನನಗೆ ಅಂತ ಫೈಜಲ್ ಕೇಳ್ತಾನೆ. ಆದರೆ ಪಾಕಿಜಾ ಮಗುನ ಕೊಡಲ್ಲ. ಇಲ್ಲೇ ಎಡವಟ್ಟಾಗಿದ್ದು. ಬಹುಶಃ ಆವತ್ತು ಮಗುನ ಇವನ ಸುಪರ್ದಿಗೆ ನೀಡಿದ್ರೆ ಯಾವ ಅನಾಹುತವೂ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಆದರೆ ವಿಧಿಲಿಖಿತ ಬದಲಿಸೋರು ಯಾರು? ಫೈಜಲ್ ಮತ್ತು ಪಾಕಿಜಾ ಡೈವೋರ್ಸ್ ಆದಮೇಲೆ ಪಾಕಿಜಾ ಕಮಲ್ ರೆಡ್ಡಿ ಜೊತೆ ಇರೋಕೆ ಸ್ಟಾರ್ಟ್ ಮಾಡ್ತಾಳೆ. ಇವರಿಬ್ಬರು ಇನ್ನೂ ಮದುವೆ ಆಗಿರಲಿಲ್ಲ. ಮದುವೆ ಮಾಡ್ಕೊಳ್ಳೋಣ ಅಂತ ಪಾಕಿಜಾ ಕೇಳಿದಾಗಲೂ ಪ್ರತಿ ಸಲ ಏನಾದ್ರೊಂದು ಕಾರಣ ಕೊಟ್ಟು ಕಮಲ್ ಜಾರ್ಕೊಳ್ತಾ ಇದ್ದ. ಸ್ಟಿಲ್ ಪಾಕಿಜಾ ಮತ್ತು ಕಮಲ್ ಲಿವಿಂಗ್ ಟುಗೆದರ್ನಲ್ಲೇ ಇದ್ರು. ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಇಬ್ಬರಲ್ಲೂ ತುಂಬ ಪ್ರೀತಿ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಪಾಕಿಜಾಗೆ ಕಮಲ್ ರೆಡ್ಡಿಯ ಅಸಲಿಯತ್ತು ಗೊತ್ತಾಗಿತ್ತು. ಕಮಲ್ ರೆಡ್ಡಿ ಹೊಟ್ಟೆಯೊಳಗಿಂದ ಪಾಪದ ಕಾಲುಗಳನ್ನು ಹೊರಚಾಚಿದ್ದ. ಡೈಲಿ ರಾತ್ರಿ ಕುಡ್ಕೊಂಡು ಬರ್ತಿದ್ದ. ಪಾಕಿಜಾ ಜೊತೆ ಜಗಳ ಮಾಡ್ತಾ ಇದ್ದ. ಬರ್ಬರ್ತಾ ಪಾಕಿಜಾಗೆ ಸಿಕ್ಕಾಪಟ್ಟೆ ಹೊಡೆಯೋಕ್ಕೂ ಆರಂಭಿಸಿದ್ದ. ಎಲ್ಲರನ್ನ ಎದುರು ಹಾಕ್ಕೊಂಡು ಕಟ್ಕೊಂಡ ಗಂಡನನ್ನೂ ಬಿಟ್ಟು ಬಂದಿದ್ದ ಪಾಕಿಜಾಗೆ ಏನು ಮಾಡಬೇಕೋ ಗೊತ್ತಾಗಿಲ್ಲ. ತನ್ನ ಗೋಳು ಯಾರ ಹತ್ರನೂ ಹೇಳ್ಕೊಳ್ಳೋ ಸ್ಥಿತಿಯಲ್ಲಿ ಅವಳಿರಲಿಲ್ಲ. ಯಾವಾಗ ಇವಳು ಫೈಜಲ್ನಿಂದ ದೂರ ಆಗಿ ಕಮಲ್ ತೆಕ್ಕೆಗೆ ಜಾರಿದ್ಲೋ ಆಗಿಂದಲೇ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಇವಳಿಂದ ಸಂಬಂಧ ಮುರ್ಕೊಂಡ್ರು. ಹಾಗಾಗಿ ಕಮಲ್ ಎಷ್ಟೇ ಹಿಂಸೆ ಕೊಟ್ಟರು ಬಾಯಿ ಮುಚ್ಕೊಂಡು ಸಹಿಸ್ಕೊಳ್ತಾ ಇದ್ಲು. ಹೋಗ್ತಾ ಹೋಗ್ತಾ ಇದು ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿತ್ತು. ಮುಂದೊಂದು ದಿನ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಆಸೆಯಲ್ಲಿದ್ದ ಪಾಕಿಜಾ ಹೋಪ್ಸ್ ಕ್ಷೀಣಿಸಿತ್ತು. ಕಮಲ್ ರೆಡ್ಡಿ ಹಿಂಸೆ ಜಾಸ್ತಿ ಆಗ್ತಾನೆ ಹೋಯಿತು. ಒಂದಿನ ಮನಸ್ಸು ಗಟ್ಟಿ ಮಾಡಿಕೊಂಡು ಅಮ್ಮನಿಗೆ ಫೋನ್ ಮಾಡ್ತಾಳೆ. ಹತ್ಕೊಂಡು ಕಮಲ್ನ ಟಾರ್ಚರ್ ಬಗ್ಗೆ ಎಲ್ಲ ಹೇಳ್ತಾಳೆ. ಎಷ್ಟೇ ಆದರೂ ತಾಯಿ ಹೃದಯ ಅಲ್ವಾ? ಮಗಳ ಮಾತನ್ನ ಸಮಾಧಾನದಿಂದ ಕೇಳ್ತಾರೆ. ಆದರೆ ಮಗಳು ಮಾಡಿದ ದ್ರೋಹ ನೆನಪಾಗಿ ಪಾಕಿಜಾ ಮೇಲೆ ಕರುಣೆ ತೋರಲ್ಲ. ಬದಲಿಗೆ ನಾನು ನೋಡಿ ಮದುವೆ ಮಾಡಿದ್ದ ಹುಡುಗ ಆಗಿದ್ರೆ ನಾನು ಮಾತಾಡಬಹುದಿತ್ತು. ಆದರೆ ಇದು ನಿನ್ನ ಚಾಯ್ಸ್. ನಮ್ಮನ್ನೆಲ್ಲ ಧಿಕ್ಕರಿಸಿ ನೀನು ಅವನ ಜೊತೆ ಹೋಗಿದ್ಯಾ. ಅವನು ಯಾರು, ಎಲ್ಲಿ ಅವನು, ಅವನ ಬ್ಯಾಕ್ಗ್ರೌಂಡ್ ಏನು, ನಮಗೆ ಏನೂ ಗೊತ್ತಿಲ್ಲ. ನಾವೇನು ಮಾಡೋಕ್ಕಾಗಲ್ಲ, ನೀನೇ ಅನುಭವಿಸು ಅಂತ ಹೇಳಿ ಕೋಪದಿಂದ ಫೋನ್ ಕಟ್ ಮಾಡಿಬಿಡ್ತಾರೆ. ಏನೋ ಆಗಿದ್ದಾಗೋಯ್ತು ಅಂತ ಹೆತ್ತವರು ಅವಳಿಗೆ ಸಪೋರ್ಟ್ ಮಾಡಿದರೆ ಬಹುಶಃ ಪಾಕಿಜಾ ಕ್ರೈಮ್ ಸ್ಟೋರಿಯ ಎಪಿಸೋಡ್ ಆಗ್ತಾ ಇರಲಿಲ್ಲ ಅನಿಸುತ್ತೆ. ಬಟ್ ಇವಳಿಂದ ಅಪ್ಪ ಅಮ್ಮ ಎಲ್ಲರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು. ಹೀಗೆ ತುಂಬ ದಿನ ಕಳೆಯುತ್ತೆ. ಇದಾದ ನಂತರ ಪಾಕಿಜಾ ಯಾರ ಜೊತೆನೂ ಮಾತಾಡಿರಲಿಲ್ಲ. 2006ರಿಂದ ಈಚೆಗೆ ಇವಳು ಯಾವ ರಿಲೇಟಿವ್ಸ್ಗೂ ಫೋನ್ ಮಾಡಿರಲಿಲ್ಲ. ಯಾಕೋ ಅಮ್ಮನಿಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ತಾವೇ ಒಂದಿನ ಫೋನ್ ಮಾಡ್ತಾರೆ. ಆದರೆ ಅವಳು ಫೋನ್ ಪಿಕ್ ಮಾಡಲ್ಲ. ಅವರು ಸುಮ್ಮನಾಗ್ಬಿಡ್ತಾರೆ. ಮತ್ತೆ ಕೆಲವು ದಿನ ಬಿಟ್ಟು ಕಾಲ್ ಮಾಡ್ತಾರೆ. ಆಗಲೂ ಪಿಕ್ ಮಾಡಲ್ಲ. ಬಹುಶಃ ಸಿಟ್ಟಲ್ಲಿ ಇರಬಹುದು ಅಂತ ಸುಮ್ಮನಾಗ್ತಾರೆ. ಆದರೆ ಎಷ್ಟು ಸಲ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡದೇ ಇದ್ದಾಗ ಅವರಿಗೂ ಡೌಟ್ ಶುರುವಾಗಿತ್ತು. ಆದರೂ ಮಗಳ ಮನೆಗೆ ಹೋಗಿ ವಿಚಾರಿಸಲ್ಲ. ಹೀಗಿರುವಾಗ ಒಂದಿನ ಅಮ್ಮ ಫ್ರೂಟ್ ತರೋಕೆ ಅಂಗಡಿಗೆ ಹೋಗ್ತಾರೆ. ಆ ಅಂಗಡಿಯಲ್ಲಿ ಕಮಲ್ ರೆಡ್ಡಿ ನಿಂತ್ಕೊಂಡಿದ್ದ. ಮೊದಲಿಗೆ ಪಾಕಿಜಾ ಅಮ್ಮನಿಗೆ ಅವನೇ ತನ್ನ ಮಗಳ ಗಂಡ ಅಂತ ಗುರ್ತು ಸಿಗಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ನೆನಪಾಗುತ್ತೆ. ಹೆಸಿಟೇಟ್ ಮಾಡಿಕೊಂಡೇ ಕಮಲ್ ರೆಡ್ಡಿ ಹತ್ರ ಹೋಗಿ ಮಾತಾಡ್ತಾರೆ. ಪಾಕಿಜಾ ಬಗ್ಗೆ ಕೇಳ್ತಾರೆ. ಪಾಕಿಜಾ ಎಲ್ಲಿ? ತುಂಬ ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ, ಬಟ್ ಅವಳು ಫೋನ್ ಪಿಕ್ ಮಾಡ್ತಾ ಇಲ್ಲ. ಏನಾಯಿತು? ಅವಳ ಹೆಲ್ತ್ ಹೇಗಿದೆ? ಮೊಮ್ಮಗಳು ಹೇಗಿದ್ದಾಳೆ ಅಂತೆಲ್ಲ ಒಂದೇ ಸಮ ಪ್ರಶ್ನೆ ಕೇಳ್ತಾರೆ. ಕಮಲ್ ಹೇಳಿದ ಮಾತು ಕೇಳಿ ದಂಗಾಗಿ ಹೋಗ್ತಾರೆ. ಅಮ್ಮ, ನಿಮ್ಮ ಮಗಳು ಈಗ ನನ್ನ ಜೊತೆ ಇಲ್ಲ. ಅವಳು ನನ್ನನ್ನು ಬಿಟ್ಟು ಹೋಗ್ಬಿಟ್ಲು. ಜೊತೆಯಲ್ಲಿ ಮಗಳನ್ನೂ ಕರ್ಕೊಂಡು ಹೋಗಿದ್ದಾಳೆ. ನಾನು ತುಂಬ ವಿಚಾರಿಸಿದ ಮೇಲೆ ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ ಅಂದ್ಲು. ಅಲ್ಲೇ ಇರ್ತೀನಿ, ವಾಪಸ್ ಬರಲ್ಲ ಅಂತ ಹೇಳಿದ್ಲು ಅಂತಾನೆ. ಇವನ ಮಾತು ಕೇಳಿದ ಪಾಕಿಜಾ ಅಮ್ಮನಿಗೆ ಗರಬಡ್ದಂಗಾಗಿತ್ತು. ನಾನೀಗ ಒಬ್ಬಂಟಿ ಆಗಿದ್ದೀನಿ. ಜೊತೆಯಲ್ಲಿ ನನ್ನ ಮಕ್ಕಳು ಇದ್ದಾರೆ. ಅವರೂ ಕೂಡ ಅಮ್ಮ ಇಲ್ಲದೆ ನಲುಗಿ ಹೋಗಿದ್ದಾರೆ. ಈಗ ನಾನು ಬೇಗ ಮನೆಗೆ ಹೋಗಬೇಕು, ಮಕ್ಕಳು ಹಸ್ಕೊಂಡಿದ್ದಾರೆ ಅಂತ ಪಾಕಿಜಾ ಅಮ್ಮನ ಹತ್ರ ಕಮಲ್ ಹೇಳ್ತಾನೆ. ಕಮಲ್ ಅವಸ್ಥೆ ನೋಡಿ ಪಾಕಿಜಾ ಅಮ್ಮನಿಗೂ ಮರುಕ ಉಂಟಾಗುತ್ತೆ. ನಿಮ್ಮ ಹತ್ರ ಮಾತಾಡಬೇಕು, ಬಟ್ ಇಲ್ಲಿ ಬೀದಿಲಿ ನಿಂತು ಮಾತಾಡೋದು ಬೇಡ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಾಳೆ ನೀವು ನಮ್ಮ ಮನೆಗೆ ಬರ್ತೀರಾ ಊಟಕ್ಕೆ ಅಂತ ಕರೀತಾರೆ. ಕಮಲ್ ಕೂಡ ಸರಿ ಬರ್ತೀನಿ ಅಂತಾನೆ. ಅದರಂತೆ ಮಾರನೇ ದಿನ ಕಮಲ್ ಪಾಕಿಜಾ ಅಮ್ಮನ ಮನೆಗೆ ಹೋಗ್ತಾನೆ. ಊಟ ಮಾಡ್ತಾನೆ. ಅಮ್ಮ ತನ್ನ ಮಗಳ ಬಗ್ಗೆ ಕೇಳ್ತಾರೆ. ಗೊತ್ತಿಲ್ಲ ಅಮ್ಮ, ಅವಳಿಗೆ ಯಾರೋ ಟ್ಯಾಕ್ಸಿ ಡ್ರೈವರ್ ಇಷ್ಟ ಆದ.
ಅವಳು ಅವನ ಜೊತೆಗೆ ಹೋಗಿದ್ದಾಳೆ ಅಂತಾನೆ. ಯಾಕೋ ಪಾಕಿಜಾ ಅಪ್ಪ ಅಮ್ಮನಿಗೆ ಕಮಲ್ ಮಾತಿನ ಮೇಲೆ ಅನುಮಾನ ಬಂದಿತ್ತು. ಆದರೂ ಕಮಲ್ಗೆ ಊಟ ಮಾಡಿಸಿ ಅವನ ಮಕ್ಕಳಿಗೂ ಊಟ ಕಟ್ಟಿ ಕಳಿಸ್ತಾರೆ. ಅವನು ಹೋದ್ಮೇಲೆ ಅಪ್ಪ ಅಮ್ಮ ಇಬ್ಬರೂ ಕೂತು ಮಾತಾಡ್ತಾರೆ. ನಮ್ಗ್ಯಾರಿಗೂ ಹೇಳ್ದೆ ಕಮಲ್ನನ್ನೂ ಬಿಟ್ಟು ಪುಟ್ಟ ಮಗಳನ್ನ ಕರ್ಕೊಂಡು ಇವಳು ಆಸ್ಟ್ರೇಲಿಯಾಗೆ ಯಾಕೆ ಹೋದ್ಲು? ಇನ್ಫ್ಯಾಕ್ಟ್ ಪಾಕಿಜಾ ಕುಟುಂಬದ ಕೆಲವರು ಆಸ್ಟ್ರೇಲಿಯಾದಲ್ಲಿ ಇರ್ತಾ ಇದ್ರು. ಬಹುಶಃ ಅವರ ಮನೆಗೇನಾದರೂ ಹೋಗಿರಬಹುದಾ, ಅಟ್ಲೀಸ್ಟ್ ಅವರಿಗೇನಾದರೂ ಗೊತ್ತಿರಬಹುದಾ ಅಂತ ಅವರಿಗೆ ಫೋನ್ ಮಾಡ್ತಾರೆ. ಮಗಳ ಬಗ್ಗೆ ಕೇಳ್ತಾರೆ. ಬಟ್ ಅಲ್ಲಿದ್ದ ಯಾರಿಗೂ ಕೂಡ ಪಾಕಿಜಾ ಆಸ್ಟ್ರೇಲಿಯಾಗೆ ಬಂದಿರೋ ಬಗ್ಗೆ ಗೊತ್ತೇ ಇರಲಿಲ್ಲ. ಅವರು ಎಲ್ಲ ಕಡೆ ಹುಡುಕ್ತಾರೆ. ಪಾಕಿಜಾ ಬಗ್ಗೆ ಏನೂ ಮಾಹಿತಿ ಸಿಗಲ್ಲ. ಹೀಗೆ 2007ರಿಂದ 2013 ಕಳೆಯುತ್ತೆ. 6 ವರ್ಷದಿಂದನೂ ಪಾಕಿಜಾ ಸುಳಿವೇ ಸಿಗಲ್ಲ. ಆಶ್ಚರ್ಯ ಅಂದರೆ ಪಾಕಿಜಾ ಕಾಣೆಯಾಗಿರೋ ಬಗ್ಗೆ ಯಾರೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿರಲ್ಲ. ಅದು ಏಪ್ರಿಲ್ 2014 ಅಂದರೆ ಪಾಕಿಜಾ ಕಾಣೆಯಾಗಿ 7 ವರ್ಷಗಳ ಬಳಿಕ ಪಾಕಿಜಾ ತಾಯಿ ಒಟಾಹುಹು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರಿಗೆ ಎಲ್ಲ ವಿಷಯ ಹೇಳ್ತಾರೆ. ಯಾಕೆ ನೀವು ಇಷ್ಟು ವರ್ಷ ಸುಮ್ಮನಿದ್ರಿ ಅಂತ ಕೇಳಿದ್ಕೆ ಅವರ ಬಳಿ ಉತ್ತರ ಇರಲಿಲ್ಲ. ಸರಿ, ನಿಮಗೆ ಯಾರ ಮೇಲಾದರೂ ಡೌಟ್ ಇದೆಯಾ ಅಂತ ಕೇಳ್ತಾರೆ. ಸರ್, ನಮಗೆ ಪಾಕಿಜಾಳ 2ನೇ ಗಂಡ ಕಮಲ್ ರೆಡ್ಡಿ ಮೇಲೆ ಅನುಮಾನ ಇದೆ ಅಂತಾರೆ. ನ್ಯೂಜಿಲೆಂಡ್ನ ಒಟಾಹುಹು ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆಗಿಳಿತಾರೆ. ಮೊದಲು ಪೊಲೀಸರು ಹೋಗೋದೇ ಕಮಲ್ ಮನೆಗೆ. ಕಮಲ್ನನ್ನು ವಿಚಾರಿಸ್ತಾರೆ. ಸರ್, ಅವಳು ನನ್ನ ಜೊತೆ ಜಾಸ್ತಿ ದಿನ ಇರಲಿಲ್ಲ. ಮೊದಲ ಗಂಡ ನನ್ನ ಬಿಟ್ಟು ಬಂದ ಮೇಲೆ ಸ್ವಲ್ಪ ದಿನ ಮಾತ್ರ ನನ್ನ ಜೊತೆ ಇದ್ದದ್ದು. ಆಮೇಲೆ ಅವಳಿಗೆ ಇನ್ಯಾರೋ ಇಷ್ಟ ಆದ. ಅವನ್ಯಾರೋ ಯುರೋಪಿಯನ್ ಅಂತೆ. ಅವನ ಹಿಂದೆ ಓಡ್ ಹೋದ್ಲು. ಹೋಗುವಾಗ ಮಗಳನ್ನೂ ಕರ್ಕೊಂಡು ಹೋದ್ಲು. ಕೇಳಿದ್ಕೆ ನಾನು ಆಸ್ಟ್ರೇಲಿಯಾಗೆ ಹೋಗ್ತಾ ಇದ್ದೀನಿ, ಅಲ್ಲೇ ಇರ್ತೀನಿ ಅಂದ್ಲು ಸರ್ ಅಂತ ಪಾಕಿಜಾ ಅಪ್ಪ ಅಮ್ಮನಿಗೆ ಹೇಳಿದ ಸೇಮ್ ಕೆಸೆಟ್ ರಿಪೀಟ್ ಹಾಕ್ತಾನೆ. ಆದರೆ ಇವನು ಏನೋ ಕಥೆ ಹೊಡಿತಾ ಇದ್ದಾನೆ, ಸಮಥಿಂಗ್ ಈಸ್ ಫಿಶಿ ಅನ್ನೋದು ನ್ಯೂಜಿಲೆಂಡ್ ಪೊಲೀಸರಿಗೆ ಮನವರಿಕೆಯಾಗಿತ್ತು. ಆದರೂ ಅವನ ವಿಚಾರಣೆ ಮುಗಿಸಿ ಹೊರಡ್ತಾರೆ. ಪೊಲೀಸರು ನನ್ನ ಮಾತು ನಂಬಿದ್ದಾರೆ ಅಂತ ಕಮಲ್ ಖುಷಿಯಾಗಿದ್ದ. ಬಟ್ ನ್ಯೂಜಿಲೆಂಡ್ ಪೊಲೀಸರು ಮಾತ್ರ ತಮ್ಮ ತನಿಖೆ ಮುಂದುವರಿಸಿದ್ರು. ಅವನಿಗೆ ಗೊತ್ತಾಗದಂತೆ ಅವನನ್ನು ಫಾಲೋ ಮಾಡ್ತಾರೆ. ಅವನು ಎಷ್ಟು ಗಂಟೆಗೆ ಮನೆಗೆ ಬರ್ತಾನೆ, ಎಷ್ಟು ಗಂಟೆಗೆ ಶಾಪ್ಗೆ ಹೋಗ್ತಾನೆ, ಯಾರ್ಯಾರನ್ನ ಮೀಟ್ ಮಾಡ್ತಾನೆ, ಎಲ್ಲೆಲ್ಲಿ ಹೋಗ್ತಾನೆ, ಅವನ ಡೈಲಿ ರುಟೀನ್ ಏನು ಎಲ್ಲವನ್ನ ಫಾಲೋ ಮಾಡ್ತಾರೆ. ಆದರೆ ಹೀಗೆ ಎಷ್ಟೋ ದಿನ ಕಳೆದ್ರೂ ನ್ಯೂಜಿಲೆಂಡ್ ಪೊಲೀಸರಿಗೆ ಪಾಕಿಜಾ ಬಗ್ಗೆ ಏನೂ ಕ್ಲೂ ಸಿಗಲ್ಲ. ಜೊತೆಗೆ ಕಮಲ್ ಬಗ್ಗೆ ಅನುಮಾನ ಪಡುವಂಥದ್ದು ಏನೂ ಸಿಗಲ್ಲ. ಬಟ್ ಸ್ಟಿಲ್ ಪೊಲೀಸರು ಇಷ್ಟು ಬೇಗ ಕೇಸ್ ಕ್ಲೋಸ್ ಮಾಡೋ ಮನಸ್ಸು ಮಾಡಲಿಲ್ಲ. ಅದು ಅವರ ಸ್ಟೈಲ್. ಕಂಪ್ಲೀಟ್ ಆಗಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗದ ಹೊರತು ಯಾವ ಕೇಸನ್ನು ಅವರು ಬಿಡಲ್ಲ. ಪೊಲೀಸರು ಇನ್ವೆಸ್ಟಿಗೇಷನ್ ಮುಂದುವರಿಸಿದ್ರು. ಒಮ್ಮೆ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದಾಗ ಕಾಪ್ಸ್ಗೆ ಒಂದು ದೊಡ್ಡ ಲೀಡ್ ಸಿಕ್ಕಿತ್ತು. ಅದೇನೆಂದರೆ ಪಾಕಿಜಾ ಅಕೌಂಟ್ನಿಂದ ಟ್ರಾನ್ಸಾಕ್ಷನ್ ಆಗಿತ್ತು. 2007ರಲ್ಲಿ ATMನಿಂದ ಜಾಸ್ತಿ ದುಡ್ಡು ವಿಡ್ರಾ ಮಾಡಲಾಗಿತ್ತು. ಅಂದರೆ ಪಾಕಿಜಾ ಆಸ್ಟ್ರೇಲಿಯಾದಲ್ಲಿದ್ದರೆ ನ್ಯೂಜಿಲೆಂಡ್ನಲ್ಲಿ ಅಕೌಂಟ್ ಯಾಕೆ ಆಕ್ಟಿವ್ ಇದೆ? ಅವಳ ಬದಲಿಗೆ ಬೇರೆ ಯಾರಾದರೂ ಅವಳ ಅಕೌಂಟ್ ಮ್ಯಾನೇಜ್ ಮಾಡ್ತಿದ್ದಾರಾ? ಯಾರಿರಬಹುದು ಅಂತ ಪರಿಶೀಲನೆ ಮಾಡ್ತಾರೆ. ಪೊಲೀಸರ ಡೌಟ್ ನಿಜವಾಗಿತ್ತು. ಪಾಕಿಜಾ ಅಕೌಂಟ್ ಮ್ಯಾನೇಜ್ ಮಾಡ್ತಾ ಇದ್ದದ್ದು ಅದೇ ಕಮಲ್ ಅಲಿಯಾಸ್ ಕಮಲ್ ರೆಡ್ಡಿ. ಅಲ್ಲಿಗೆ ಈ ಕಮಲ್ ಪಕ್ಕಾ ಸುಳ್ಳು ಹೇಳ್ತಿದ್ದಾನೆ. ಇವನು ಏನನ್ನೋ ನಮ್ಮಿಂದ ಮುಚ್ಚಿಡೋಕೆ ಟ್ರೈ ಮಾಡ್ತಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು. ಬಟ್ ಬರೀ ಇಷ್ಟೇ ಎವಿಡೆನ್ಸ್ ಇಟ್ಕೊಂಡು ಹೋಗಿ ಕಮಲ್ನನ್ನು ಅರೆಸ್ಟ್ ಮಾಡೋದು ಈಸಿ ಇರಲಿಲ್ಲ. ಸೊ ಪೊಲೀಸರು ಒಂದು ಸೀಕ್ರೆಟ್ ಮಿಷನ್ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ಆಪರೇಷನ್ ಮಿಸ್ಟರ್ ಬಿಗ್. ಬಹುಶಃ ನಿಮಗೆ ನೆನಪಿರಬಹುದು. ಈ ಮಿಸ್ಟರ್ ಬಿಗ್ ಕಾರ್ಯವೈಖರಿ ಬಗ್ಗೆ ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳಿದ್ದೀವಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀವಿ, ನೀವು ನೋಡಬಹುದು. ಮಿಸ್ಟರ್ ಬಿಗ್ ಹೆಸರಲ್ಲಿ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಅಂಡರ್ ಕವರ್ ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ವಿಶೇಷ ಅಂದರೆ ಪೊಲೀಸರು ತಾವು ಗೂಂಡಾಗಳು ಅನ್ನೋ ಥರ ಅಲ್ಲಿನ ಲೋಕಲ್ ಗೂಂಡಾಗಳ ಜೊತೆ ಸೇರ್ಕೋತಾರೆ. ಅವರ ಜೊತೆ ಸೇರಿ ಒಂದು ರೌಡಿ ಗ್ಯಾಂಗ್ ಕೂಡ ಕಟ್ತಾರೆ. ಕಮಲ್ ರೆಡ್ಡಿ ಮೇಲೆ ನಿಗಾ ಇಡ್ತಾರೆ. ಅವನ ಫೈನಾನ್ಷಿಯಲ್ ಕಂಡೀಷನ್ ತುಂಬ ಖರಾಬ್ ಇರೋದು ಪತ್ತೆ ಮಾಡ್ತಾರೆ. ಅವನನ್ನು ಕಾಂಟ್ಯಾಕ್ಟ್ ಮಾಡಿ, ನೋಡು ನಮ್ಮ ಗ್ಯಾಂಗ್ಗೆ ಸೇರ್ಕೋ, ನಿನಗೆ ನಾವು ಹಣ ಸಹಾಯ ಮಾಡ್ತೀವಿ ಅಂತ ಆಫರ್ ಕೊಡ್ತಾರೆ. ಆರಂಭದಲ್ಲಿ ಇದೆಲ್ಲ ನನಗೆ ಬೇಡ, ನಾನು ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಸಾಕ್ತೀನಿ ಅಂದ್ಬಿಡ್ತಾನೆ. ಕೆಲವು ದಿನಗಳ ನಂತರ ಮತ್ತೆ ಕಮಲ್ನ ಈ ಗ್ಯಾಂಗ್ ಭೇಟಿ ಮಾಡುತ್ತೆ. ನೋಡು, ನಮ್ಮ ಗ್ಯಾಂಗ್ ಜಾಯಿನ್ ಆದರೆ ತುಂಬ ದುಡ್ಡು ಕೊಡ್ತೀವಿ, ಎಲ್ಲರಲ್ಲೂ ಹವಾ ಇರುತ್ತೆ, ಏನೂ ಹೆಚ್ಚು ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ, ಬಾ ಅಂತಾರೆ. ಮೊದಲೇ ಕಮಲ್ ಹತ್ರ ದುಡ್ಡಿಲ್ಲದೆ ಪಾಪರಾಗಿದ್ದ. ಮಕ್ಕಳನ್ನು ನೋಡ್ಕೊಳ್ಳೋ ಜವಾಬ್ದಾರಿಯೂ ಇತ್ತು. ಅದಕ್ಕೆ ಗ್ಯಾಂಗ್ ಜಾಯಿನ್ ಆಗೋಕೆ ಓಕೆ ಅಂತಾನೆ. ನಿಮ್ಮ ಗುಂಪು ಸೇರ್ಕೊಂಡ್ರೆ ನಾನೇನು ಮಾಡಬೇಕು ಅಂತ ಕೇಳ್ತಾನೆ. ಸದ್ಯಕ್ಕೆ ಏನಿಲ್ಲ, ಆರಾಮಾಗಿರು, ಯಾವುದಾದ್ರೂ ಪ್ರಾಜೆಕ್ಟ್ ಬಂದಾಗ ಹೇಳ್ತೀವಿ ಅಂತಾರೆ. ಕೆಲವು ದಿನಗಳ ನಂತರ ಕಮಲ್ನನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಜಾಗಕ್ಕೆ ಬರೋಕೆ ಹೇಳ್ತಾರೆ. ಅವರ ಮಾತಿನಂತೆ ಕಮಲ್ ಆ ಜಾಗಕ್ಕೆ ಹೋಗ್ತಾನೆ.
ನೋಡು, ಇವತ್ತು ನಿನ್ನ ಮೊದಲ ಪ್ರಾಜೆಕ್ಟ್. ಇವತ್ತು ಈ ದಾರಿಯಲ್ಲಿ ಯಾರು ಬರ್ತಾರೋ ಅವರನ್ನು ನೀನು ಅಡ್ಡ ಹಾಕಬೇಕು, ಅವರನ್ನು ಹೆದರಿಸಿ ಬೆದರಿಸಿ ಲೂಟಿ ಮಾಡಬೇಕು ಅಂತಾರೆ. ಭಯದಲ್ಲೇ ಓಕೆ ಅಂತಾನೆ ರಸ್ತೆ ಪಕ್ಕದಲ್ಲಿ ಕಾಯ್ತಾ ಕೂರ್ತಾನೆ. ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ. ಇನ್ಫ್ಯಾಕ್ಟ್ ಆ ವ್ಯಕ್ತಿ ಕೂಡ ಪೊಲೀಸ್. ಇವರೇ ಪ್ಲಾನ್ ಮಾಡಿ ಕಳಿಸಿರ್ತಾರೆ. ಬಟ್ ಇದು ಕಮಲ್ಗೆ ಗೊತ್ತಿರಲಿಲ್ಲ. ಕಮಲ್ ಆ ವ್ಯಕ್ತಿಯನ್ನ ಹೆದರಿಸಿ ಅವನ ಹತ್ರ ಇದ್ದ ದುಡ್ಡು, ಮೊಬೈಲ್ ಎಲ್ಲ ಕಿತ್ಕೊಂಡು ದರೋಡೆ ಮಾಡ್ತಾನೆ. ನೇರವಾಗಿ ಬಂದು ಅದೆಲ್ಲವನ್ನ ಗ್ಯಾಂಗ್ ಲೀಡರ್ಗೆ ಕೊಡ್ತಾನೆ. ಅಲ್ಲಿಗೆ ಕಮಲ್ನ ಮೊದಲ ಮಿಷನ್ ಸಕ್ಸಸ್ಫುಲ್ ಆಗಿತ್ತು. ಕಮಲ್ಗೆ ಆ ಗೂಂಡಾ ಗ್ಯಾಂಗ್ ಕೈ ತುಂಬ ದುಡ್ಡು ಕೊಡ್ತಾರೆ. ದುಡ್ಡು ಸಿಕ್ಕ ಖುಷಿಯಲ್ಲಿ ಕಮಲ್ ಮನೆಗೆ ಹೋಗ್ತಾನೆ. ಇಲ್ಲಿಂದ ಕಮಲ್ನ ದರೋಡೆ ಎಪಿಸೋಡ್ ಸ್ಟಾರ್ಟ್ ಆಗಿತ್ತು. ಕ್ರಿಮಿನಲ್ಗಳ ಸೋಗಿನಲ್ಲಿದ್ದ ಪೊಲೀಸರು ಕಮಲ್ ಹತ್ರ ಇದೇ ರೀತಿ ಲೂಟಿ ಕೆಲಸ ಮಾಡಿಸ್ತಾ ಇದ್ರು. ಬಟ್ ಇದೆಲ್ಲವೂ ಫೇಕ್. ನನ್ನನ್ನು ಕೆಡ್ಡಾಗೆ ಕೆಡವೋಕೆ ಪೊಲೀಸರು ಬೀಸಿರೋ ಜಾಲ ಅನ್ನೋದು ಕಮಲ್ಗೆ ಗೊತ್ತೇ ಇರಲಿಲ್ಲ. ಹೀಗೆ ಕೆಲವು ತಿಂಗಳು ಕಳೆಯುತ್ತೆ. ಕಮಲ್ ರೆಡ್ಡಿಗೆ ದರೋಡೆ ಮಾಡಿದ ನಂತರ ಸಿಕ್ತಿದ್ದ ದುಡ್ಡಿನ ರುಚಿ ಸಿಕ್ಕಿತ್ತು. ಹೀಗಿರುವಾಗ ಒಂದಿನ ಆ ಗ್ಯಾಂಗ್ನ ಒಬ್ಬ ಮೆಂಬರ್, ನೋಡು ಕಮಲ್, ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಒಂದಿನಾನು ಸಿಕ್ಕಾಕೊಂಡಿಲ್ಲ, ಅದಕ್ಕೆ ನಮ್ಮ ಬಾಸ್ ತುಂಬಾ ಖುಷಿಯಾಗಿದ್ದಾರೆ, ಅವರು ನಿನ್ನನ್ನು ಮೀಟ್ ಮಾಡಬೇಕು ಅಂತಿದ್ದಾರೆ, ಬಹುಶಃ ನಿನಗೆ ಇನ್ನೂ ದೊಡ್ಡ ಮಿಷನ್ ಕೊಡಬೇಕು ಅಂತ ಯೋಚಿಸ್ತಾ ಇದ್ದಾರೆ, ನೀನು ತುಂಬ ಲಕ್ಕಿ, ನಮ್ಮ ಬಾಸ್ ಯಾರನ್ನು ಡೈರೆಕ್ಟ್ ಆಗಿ ಮೀಟ್ ಮಾಡಲ್ಲ, ಬಟ್ ನಿನ್ನನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಅಂದರೆ ನಿನಗೆ ದೊಡ್ಡ ಕೆಲಸನೇ ಕೊಡ್ತಾರೆ, ಸಖತ್ ದುಡ್ಡು ಕೊಡ್ತಾರೆ ಅಂತ ಹತ್ತಿಸ್ತಾರೆ. ಅವನ ಮಾತು ಕೇಳಿ ಫುಲ್ ಎಕ್ಸೈಟ್ಮೆಂಟ್ನಿಂದ ಆ ಗ್ಯಾಂಗ್ನ ಬಾಸ್ನ ಮೀಟ್ ಮಾಡೋಕೆ ಕಾಯ್ತಾನೆ. ಆ ದಿನ ಬಂದೇ ಬಿಟ್ಟಿತ್ತು. ಅವತ್ತು ಬಾಸ್ ಮೀಟ್ ಮಾಡೋ ದಿನ. ಫೇಕ್ ಗ್ಯಾಂಗ್ನ ಫೇಕ್ ಬಾಸ್ ಕಮಲ್ನ ಮೀಟ್ ಮಾಡ್ತಾರೆ. ಕಮಲ್, ನಿನ್ನ ಕೆಲಸ ನನಗೆ ತುಂಬ ಇಷ್ಟ ಆಗಿದೆ, ತುಂಬ ಕಮ್ಮಿ ಸಮಯದಲ್ಲೇ ನೀನು ಒಳ್ಳೆ ಕೆಲಸ ಮಾಡಿದ್ಯಾ, ನಾನು ತುಂಬ ಇಂಪ್ರೆಸ್ ಆಗಿದ್ದೀನಿ, ನಿನಗೆ ಇನ್ನೊಂದು ತುಂಬ ದೊಡ್ಡ ಕೆಲಸ ಒಪ್ಪಿಸಬೇಕು ಅಂದ್ಕೊಂಡಿದ್ದೀನಿ ಅಂತಾನೆ. ಸರಿ ಬಾಸ್, ನೀವೇನು ಹೇಳಿದ್ರು ಮಾಡ್ತೀನಿ ಅಂತ ಕಮಲ್ ಹೇಳ್ತಾನೆ. ಕಮಲ್, ನೀನು ಇದುವರೆಗೆ ದರೋಡೆ ತುಂಬ ಚೆನ್ನಾಗಿ ಮಾಡಿದ್ಯಾ, ಬಟ್ ಈಗ ನಾನು ನಿನಗೆ ಕೊಡೋಕೆ ಬಯಸಿರೋ ಕೆಲಸಕ್ಕೆ ಇಷ್ಟು ಎಕ್ಸ್ಪೀರಿಯನ್ಸ್ ಸಾಲಲ್ಲ, ನೀನು ಇನ್ನೂ ಸ್ವಲ್ಪ ಕ್ರೈಮ್ ಮಾಡಬೇಕು ಅನಿಸುತ್ತೆ ಅಂತಾನೆ. ಎಲ್ಲಿ ಈ ಕೆಲಸ ಕೈತಪ್ಪಿ ಹೋಗುತ್ತೋ ಅಂತ ಕಮಲ್, ಇಲ್ಲ ಬಾಸ್, ಬರೀ ದರೋಡೆ ಮಾತ್ರ ಅಲ್ಲ, ನನಗೆ ಬೇರೆ ಬೇರೆ ಕ್ರೈಮ್ನ ಅನುಭವ ಇದೆ ಅಂದ್ಬಿಡ್ತಾನೆ. ಇದನ್ನು ಕೇಳಿದ್ದ ಗ್ಯಾಂಗ್ನ ಬಾಸ್, ಹೌದಾ, ಏನೇನು ಅನುಭವ ಇದೆ ಹೇಳು ಅಂತಾನೆ. ಇವರು ಕ್ರಿಮಿನಲ್ ಸೋಗಿನಲ್ಲಿರೋ ಪೊಲೀಸ್ ಅನ್ನೋದು ಗೊತ್ತಿಲ್ಲದ ಪೆಂಗ ಕಮಲ್ ತನ್ನ ಸ್ಟೋರಿ ಸ್ಟಾರ್ಟ್ ಮಾಡ್ತಾನೆ. ಬಾಸ್, ನಾನು ನಿಮ್ಮ ಗ್ಯಾಂಗ್ ಜಾಯಿನ್ ಆದಮೇಲೆ ಹಲವರನ್ನ ಲೂಟಿ ದರೋಡೆ ಮಾಡಿದ್ದೀನಿ, ಬಟ್ ಇಲ್ಲಿಗೆ ಬರೋಕ್ಕೂ ಮೊದಲು ನಾನು ಕ್ರೈಮ್ ಮಾಡಿದ್ದೆ ಬಾಸ್ ಅಂತಾನೆ. ಹೇ, ಸುಮ್ಮನೆ ತಮಾಷೆ ಮಾಡಬೇಡ, ದರೋಡೆ ಮಾಡೋಕೆ ನೀನು ಹೆದರ್ತಾ ಇದ್ದೆ ಅಂತ ನಮ್ಮ ಹುಡುಗರು ಹೇಳಿದರು, ನನ್ನ ಪ್ರಕಾರ ನೀನು ನಮ್ಮ ಗ್ಯಾಂಗ್ ಸೇರೋಕ್ಕೂ ಮೊದಲು ಡರ್ಪೋಕ್ ಆಗಿದ್ದೆ ಬಿಡು ಅಂತಾನೆ. ನನ್ನ ಪ್ರವೋಕ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗದೆ ಈ ಗಮಾಡ ಕಮಲ್, ಬಾಸ್, ನಾನು 2 ಕೊಲೆ ಮಾಡಿದ್ದೀನಿ ಅಂದ್ಬಿಡ್ತಾನೆ. ಹೌದಾ, ಯಾರನ್ನ ಕೊಲೆ ಮಾಡಿದ್ಯಾ ಹೇಳು ಕೇಳೋಣ ಅಂತಾನೆ. ಬಾಸ್, 2006-7 ಮಧ್ಯೆ ಒಬ್ಬ ಮಹಿಳೆ ಮತ್ತು ಆಕೆಯ ಮಗುವನ್ನ ಬರ್ಬರವಾಗಿ ಸಾಯಿಸಿದ್ದೀನಿ ಅಂತ ಹೇಳ್ತಾನೆ. ಅಲ್ಲಿಗೆ ಕಳೆದ 6 ತಿಂಗಳಿಂದ ಯಾವ ಕ್ರೈಮ್ ಕೇಸ್ ಸಾಲ್ವ್ ಮಾಡೋಕೆ ಪೊಲೀಸರು ಹಗಲು ರಾತ್ರಿ ತನಿಖೆ ಮಾಡ್ತಿದ್ರೋ ಅದನ್ನ ಕಮಲ್ ರೆಡ್ಡಿ ತಾನೇ ಕನ್ಫೆಸ್ ಮಾಡ್ಕೊಂಡಿದ್ದ. ಇವನ ಮಾತು ಕೇಳಿದ್ದ ಗ್ಯಾಂಗ್ ಬಾಸ್, ಯಾಕೋ ನಿನ್ನ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತಾ ಇಲ್ಲ, ನಾನು ನಿನಗೆ ದೊಡ್ಡ ಮಿಷನ್ ಕೊಡಬೇಕು, ಕೋಟಿ ಕೋಟಿ ದುಡ್ಡು ಕೊಡಬೇಕು ಅಂದರೆ ನೀನು ದೊಡ್ಡ ಕ್ರಿಮಿನಲ್ ಅನ್ನೋದನ್ನು ಪ್ರೂವ್ ಮಾಡು ಅಂತಾನೆ. ಏನು ಮಾಡಬೇಕು ಹೇಳಿ ಬಾಸ್ ಅಂತ ಕಮಲ್ ಕೇಳ್ತಾನೆ. ನೀನು ಕೊಲೆ ಮಾಡಿರೋದು ನಿಜಾನೇ ಆಗಿದ್ರೆ ಅವರ ದೇಹ ಎಲ್ಲಿದೆ, ಅವರನ್ನು ಎಲ್ಲಾದರೂ ಹೂತಾಕಿದ್ಯಾ, ಆ ಜಾಗ ನನಗೆ ತೋರಿಸು ನೋಡೋಣ ಅಂತಾನೆ. ಇದೆಲ್ಲ ಯಾಕೆ ಬಾಸ್ ಅಂತ ಕಮಲ್ ಕೇಳ್ತಾನೆ. ಏನಿಲ್ಲ, ನೀನು ದೊಡ್ಡ ಕೆಲಸ ಮಾಡೋಕ್ಕೆ ಲಾಯಕ್ಕು ಅನ್ನೋದನ್ನು ಕನ್ಫರ್ಮ್ ಮಾಡೋಕ್ಕೆ ಕೇಳಿದೆ ಅಷ್ಟೇ. ಒಂದು ವೇಳೆ ನೀನು ಅವರನ್ನು ಸಾಯಿಸಿ ಹೂತಾಕಿದ್ಯಾ ಅಂದರೆ ಅಲ್ಲಿಂದ ಮೊದಲು ದೇಹಗಳನ್ನು ತೆಗೆದು ನಾಶ ಮಾಡೋಣ, ಯಾವ ಎವಿಡೆನ್ಸ್ ಕೂಡ ಹಾಗೆ ಬಿಡಬಾರ್ದು ಕಮಲ್ ಅಂತಾನೆ. ಅವನ ಮಾತು ನಂಬಿದ ಕಮಲ್, ಸರಿ ಬನ್ನಿ ನನ್ನ ಜೊತೆ ಅಂತ ಕರ್ಕೊಂಡು ಹೋಗ್ತಾನೆ. ಅದು ಅಕ್ಟೋಬರ್ 2014. ಆಕ್ಲ್ಯಾಂಡ್ ನಾರ್ತ್ ಶೋರ್ ಬ್ರಿಡ್ಜ್ ಹತ್ರ ಕಾರ್ ನಿಲ್ಲಿಸ್ತಾನೆ. ಅಲ್ಲಿಂದ ಬ್ರಿಡ್ಜ್ ಕೆಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಜಾಗ ತೋರಿಸಿ, ಇಲ್ಲೇ ಬಾಸ್, ಆ ಮಹಿಳೆ ಮತ್ತು ಆಕೆಯ 3 ವರ್ಷದ ಕಂದಮ್ಮನನ್ನು ಹೂತಾಕಿದ್ದೀನಿ ಅಂತಾನೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇವನಿಗೆ ಗೊತ್ತಿಲ್ಲದೆ ಪೊಲೀಸರು ಎಲ್ಲವನ್ನ ಹಿಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ರು. ಕಮಲ್ ತೋರಿಸಿದ ಜಾಗವನ್ನ ಅಗಿತಾರೆ. ಅಲ್ಲಿ 2 ಅಸ್ಥಿಪಂಜರಗಳು ಸಿಗುತ್ತವೆ. ಯಾವಾಗ ಅಲ್ಲಿ 2 ಅಸ್ಥಿಪಂಜರ ಸಿಗುತ್ತೋ ಪೊಲೀಸರು ತಮ್ಮ ನಿಜ ರೂಪಕ್ಕೆ ಬರ್ತಾರೆ. ಲೇ ಬದ್ಮಾಶ್, ನೀನೇ ಚಾಲಾಕಿ ಅಂದ್ಕೊಂಡಿದ್ದ, ನಮ್ದು ಗೂಂಡಾ ಗ್ಯಾಂಗ್ ಅಲ್ಲ, ನಾವು ರಿಯಲ್ ಪೊಲೀಸ್ ಅಂತಾರೆ. ಅಲ್ಲಿ ಏನಾಗ್ತಾ ಇದೆ ಅಂತ ಕಮಲ್ಗೆ ಗೊತ್ತಾಗುವಷ್ಟರಲ್ಲೇ ಅವನ ಕೈಗಳಿಗೆ ಕೋಳ ಬಿದ್ದಾಗಿತ್ತು. ಅವನನ್ನು ವಶಕ್ಕೆ ಪಡೆದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. 2 ದೇಹದ ಅವಶೇಷಗಳನ್ನು ಫಾರೆನ್ಸಿಕ್ಗೆ ಕಳಿಸ್ತಾರೆ.
ರಿಪೋರ್ಟ್ ಬರುತ್ತೆ. ರಿಪೋರ್ಟ್ನಲ್ಲಿ ಆ ಅಸ್ಥಿಪಂಜರಗಳು 2006 ಮತ್ತು 7ರಲ್ಲಿ ನಾಪತ್ತೆಯಾದ ಪಾಕಿಜಾ ಮತ್ತು ಅವಳ ಮಗಳದ್ದು ಅಂತ ಹೇಳಲಾಗಿತ್ತು. ಈ ಪಾಕಿಜಾಳನ್ನ ಎಲೆಕ್ಟ್ರಿಕ್ ವೈರ್ನಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ದ, ಮಗುವನ್ನ ದಿಂಬು ಹಿಸುಕಿ ಕೊಲೆ ಮಾಡಿದ್ದ ಅನ್ನೋದನ್ನ ರಿಪೋರ್ಟ್ ಹೇಳಿತ್ತು. ಫೈನಲಿ 19 ಅಕ್ಟೋಬರ್ 2014ಕ್ಕೆ ಕಮಲ್ ರೆಡ್ಡಿಯನ್ನ ನ್ಯೂಜಿಲೆಂಡ್ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇಲ್ಲಿಂದ ಅವನ ವಿಚಾರಣೆ ಸ್ಟಾರ್ಟ್ ಆಗುತ್ತೆ. ಮೊದಲು ನುಣುಚಿಕೊಳ್ಳೋಕೆ ಏನೇನೋ ಕಥೆ ಹೇಳ್ತಾನೆ, ಕೊನೆಗೆ ಎಲ್ಲ ಸತ್ಯ ಬಾಯ್ಬಿಡ್ತಾನೆ. ಹೌದು ಸರ್, ಪಾಕಿಜಾ ಮತ್ತು ಅವಳ ಮಗಳನ್ನ ನಾನೇ ಸಾಯಿಸಿದ್ದು. ನನಗೆ ಅವಳಿಂದ ಸಾಕಾಗಿ ಹೋಗಿತ್ತು, ಅವಳಿಂದ ಮುಕ್ತಿ ಬೇಕಿತ್ತು ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ. ನಿಜ ಹೇಳಬೇಕಂದ್ರೆ ನನಗೆ ಅವಳ ಮೇಲೆ ಪ್ರೀತಿ ಗೀತಿ ಏನೂ ಇರಲಿಲ್ಲ. ನನಗೆ ನ್ಯೂಜಿಲೆಂಡ್ ಪೌರತ್ವ ಬೇಕಾಗಿತ್ತು, ಅದಕ್ಕಾಗಿ ಅವಳನ್ನು ಬಳಸ್ಕೊಂಡೆ ಅಷ್ಟೇ. ಸ್ವಲ್ಪ ದಿನ ಅವಳ ಜೊತೆ ಇದ್ದು ಆಮೇಲೆ ಬಿಟ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಅವಳು ನನ್ನನ್ನು ಬಿಡೋಕೆ ತಯಾರೇ ಇರಲಿಲ್ಲ. ಮದುವೆ ಮಾಡ್ಕೋ ಅಂತ ಹಿಂದೆ ಬಿದ್ದಿದ್ಲು. ಆದರೆ ನನಗೆ ಬೇರೊಬ್ಬ ಹುಡುಗಿ ಜೊತೆ ಲವ್ ಇತ್ತು. ಒಂದಿನ ನಾನು ಕುಡ್ಕೊಂಡು ಮನೆಗೆ ಬಂದೆ. ನಮ್ಮಿಬ್ಬರ ಮಧ್ಯೆ ಗಲಾಟೆ ಆಯಿತು. ಅವಳಿಗೆ ಸಿಕ್ಕಾಪಟ್ಟೆ ಹೊಡೆದೆ. ಅದೇ ಕೋಪದಲ್ಲಿ ಪಾಕಿಜಾಳನ್ನು ಸಾಯಿಸಿಬಿಟ್ಟೆ. ಇನ್ನು ಅವಳ ಮಗಳನ್ನು ನಾನ್ಯಾಕೆ ಸಾಕಬೇಕು ಅಂತ ಅಂದ್ಕೊಂಡು ಅವಳ ಮಗಳನ್ನೂ ಸಾಯಿಸಿಬಿಟ್ಟೆ ಸರ್ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಕೊಲೆ ಮಾಡಿದ ನಂತರ ಇಬ್ಬರ ದೇಹಗಳನ್ನು ಅಲ್ಲೇ ಬ್ರಿಡ್ಜ್ ಕೆಳಗೆ ಹೂತಾಕ್ಬಿಟ್ಟೆ. ನಂತರ ಅವರ ಬಟ್ಟೆ, ಅವರು ಉಪಯೋಗಿಸ್ತಾ ಇದ್ದ ಎಲ್ಲ ವಸ್ತುಗಳನ್ನು ರೀಸೈಕಲ್ ಬಿನ್ನಲ್ಲಿ ಹಾಕ್ಬಿಟ್ಟೆ ಸರ್ ಅಂತ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಪಾಕಿಜಾ ಕುಟುಂಬದವರಿಗೆ ಅವಳ ಮೇಲೆ ತುಂಬ ಕೋಪ ಇತ್ತು. ಅದಕ್ಕೆ 6 ವರ್ಷ ಆದರೂ ಯಾರೂ ಕೇಳೋಕೆ ಬರಲಿಲ್ಲ. ಬಟ್ ಒಂದಿನ ಪಾಕಿಜಾ ಅಮ್ಮ ನನಗೆ ಸಿಕ್ಕಾಗ ಪಾಕಿಜಾ ಬಗ್ಗೆ ಕೇಳಿದ್ರು. ಅವಳು ಯಾರೋ ಯುರೋಪಿಯನ್ ಬಾಯ್ ಫ್ರೆಂಡ್ ಜೊತೆ ಓಡ್ಹೋಗಿದ್ದಾಳೆ ಅಂತ ಕಥೆ ಕಟ್ದೆ ಸರ್ ಅಂತಾನೆ. ಸರ್, ಅವತ್ತು ಕೊಲೆ ಮಾಡಿದ ನಂತರ ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ನ್ಯೂಜಿಲೆಂಡ್ನಲ್ಲೇ ಇರ್ತಾ ಇದ್ದ ನನ್ನ ಚಿಕ್ಕಪ್ಪ ಬಾಲಾನಾಯ್ಡುಗೆ ಫೋನ್ ಮಾಡಿದೆ. ಬ್ರಿಡ್ಜ್ ಕೆಳಗೆ ಹಾಕ್ಬಿಡು ಅಂತ ಅವರೇ ಐಡಿಯಾ ಕೊಟ್ಟರು. ಯಾಕಂದರೆ ಆಗ ಬ್ರಿಡ್ಜ್ ಹತ್ರ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇತ್ತು. ಅಲ್ಲಿ ಯಾವುದೇ CCTV ಕೂಡ ಇರಲಿಲ್ಲ. ಅಲ್ಲಿ ಹೂತಾಕ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ, ನೀನು ಸಿಕ್ಕಾಕೊಳ್ಳಲ್ಲ ಅಂತ ಚಿಕ್ಕಪ್ಪ ಹೇಳಿದ್ರು. ಅವರ ಮಾತಿನಂತೆ ಇಬ್ಬರ ಶವ ತಂದು ಬ್ರಿಡ್ಜ್ ಕೆಳಗೆ ಹೂತಾಕ್ಬಿಟ್ಟೆ ಸರ್ ಅಂತಾನೆ. ಇವನ ಸ್ಟೇಟ್ಮೆಂಟ್ ಆಧರಿಸಿ ಕೊಲೆಗೆ ಮತ್ತು ಸಾಕ್ಷ್ಯ ನಾಶಕ್ಕೆ ನೆರವು ನೀಡಿದ ಆರೋಪದಲ್ಲಿ ಬಾಲಾನಾಯ್ಡುನನ್ನು ಅರೆಸ್ಟ್ ಮಾಡಿದ್ರು. ಈ ಕ್ರಿಮಿನಲ್ ಪಾಕಿಜಾಳನ್ನ ಕೊಲೆ ಮಾಡಿದ ನಂತರ ಅವಳ ಒಂದು ಫ್ಲವರ್ ಕ್ಲಚ್ ಅನ್ನ ತನ್ನ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಕೊಟ್ಟಿದ್ದ. ಅದನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಹೀಗೆ ಕಮಲ್ ರೆಡ್ಡಿ ವಿರುದ್ಧ ತುಂಬಾ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಕಮಲ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಕ್ಲೆಂಡ್ ಕೋರ್ಟಲ್ಲಿ 25 ಏಪ್ರಿಲ್ 2016ರಿಂದ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ನಿರಂತರ ವಿಚಾರಣೆ ನಡೆಸಿದ ಬಳಿಕ 12 ಮೇ 2016ಕ್ಕೆ ತೀರ್ಪು ಪ್ರಕಟವಾಗುತ್ತೆ. 24 ವರ್ಷದ ಪಾಕಿಜಾ ಮತ್ತು ಆಕೆಯ 3 ವರ್ಷದ ಮಗಳನ್ನ ಈ ಕಮಲ್ ರೆಡ್ಡಿಯೇ ಕೊಲೆ ಮಾಡಿದ್ದಾನೆ. ಇವನು ದೋಷಿ ಅಂತ ತೀರ್ಪು ನೀಡಲಾಯಿತು. ಕೊಲೆಯಾದ 3000 ದಿನಗಳ ಬಳಿಕ 21 ಜೂನ್ 2016ಕ್ಕೆ ಆಕ್ಲೆಂಡ್ ಹೈಕೋರ್ಟ್ 2 ಕೊಲೆ ಮಾಡಿರೋ ಅಪರಾಧದ ಅಡಿಯಲ್ಲಿ ಇವನಿಗೆ 21 ವರ್ಷ ಜೈಲು ಶಿಕ್ಷೆ ನೀಡುತ್ತೆ. ಅಲ್ಲದೆ 2036ರವರೆಗೆ ಇವನಿಗೆ ಪೆರೋಲ್ ಕೂಡ ಕೊಡಬಾರದು ಅಂತ ಆರ್ಡರ್ ಮಾಡುತ್ತೆ. ಕಮಲ್ಗೆ ಸಹಾಯ ಮಾಡಿದ ಚಿಕ್ಕಪ್ಪನ ವಿರುದ್ಧವೂ ಆರೋಪ ಸಾಬೀತಾಗಿತ್ತು. ಬಟ್ ಈತ ಪೊಲೀಸರಿಗೆ ಅಪ್ರೂವರ್ ಆಗಿದ್ದ. ಕೇಸ್ ಬಗ್ಗೆ ಹಲವು ಎವಿಡೆನ್ಸ್ ಕಲೆ ಹಾಕಲು ಪೊಲೀಸರಿಗೆ ಸಹಾಯ ಮಾಡಿದ್ದ. ಹೀಗಾಗಿ ಬಾಲಾನಾಯ್ಡುಗೆ 1 ವರ್ಷ ಮಾತ್ರ ಕಠಿಣ ಶಿಕ್ಷೆ ನೀಡಲಾಯಿತು. ಕಮಲ್ ತಾನು ಮಾಡಿದ ಪಾಪಕ್ಕೆ 7 ವರ್ಷಗಳ ಬಳಿಕ ಬೆಲೆ ಕಟ್ತಾ ಇದ್ದಾನೆ. ಆದರೆ ಏನು ತಪ್ಪು ಮಾಡದ ಇವನ ಮಕ್ಕಳು ಅನಾಥವಾಗಿವೆ. ಈ ಬಗ್ಗೆ ಪಾಕಿಜಾ ಅಮ್ಮ ಮಾತಾಡಿದ್ದಾರೆ. ಯಾವ ಹೆಣ್ಣು ಮಗುವಿಗೂ ಈ ದುರ್ಗತಿ ಬರಬಾರ್ದು ಅಂತ ಕಣ್ಣೀರು ಹಾಕಿದ್ರು. ಮಗಳು ಆಸ್ಟ್ರೇಲಿಯಾದಲ್ಲಿ ಚೆನ್ನಾಗಿದ್ದಾಳೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ನೋಡಿದ್ರೆ ಅವಳು ಬ್ರಿಡ್ಜ್ ಕೆಳಗೆ ಸತ್ತು ಮಲಗಿದ್ಲು. ಕಳೆದ 7 ವರ್ಷಗಳಿಂದ ಮಗಳು ಮೊಮ್ಮಗಳಿಗಾಗಿ ಹುಡುಕಾಡದ ಜಾಗವೇ ಇಲ್ಲ. 7 ವರ್ಷಗಳಿಂದ ನಮ್ಮ ಕಣ್ಣೀರು ಬತ್ತಿ ಹೋಗಿದೆ. ಕಟ್ಕೊಂಡ ಗಂಡನನ್ನ ಬಿಟ್ಟು ಬೇರೆ ಯಾರನ್ನೋ ನಂಬ್ಕೊಂಡು ಹೋಗಿ ಅನ್ಯಾಯವಾಗಿ ಕೊಲೆಯಾಗಿ ಬಿಟ್ಲು. ಫೈಜಲ್ ಕೇಳಿದಾಗ ಮಗುವನ್ನ ಅವನಿಗೆ ಕೊಟ್ಬಿಟ್ಟಿದ್ರೆ ಮಗು ಆದ್ರೂ ಉಳಿತಾಯಿತ್ತು. ನನ್ನ ಮಗಳು ತನ್ನ ಖೆಡ್ಡ ತಾನೇ ತೋಡ್ಕೊಂಡ್ಲು ಅಂತ ಪಾಕಿಜಾ ಅಮ್ಮ ಗೋಳಾಡ್ತಾ ಕಮಲ್ ರೆಡ್ಡಿಗೆ ಶಾಪ ಹಾಕ್ತಾರೆ. ಕೊನೆಗೂ 9 ವರ್ಷಗಳ ನಂತರ ನ್ಯಾಯ ಸಿಕ್ತು, ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ನ್ಯೂಜಿಲೆಂಡ್ ಪೊಲೀಸರಿಗೆ ಧನ್ಯವಾದ ಹೇಳಿದ್ದಾರೆ. ಇನ್ನೊಂದು ದುರಂತ ಅಂದರೆ ಈ ಕೇಸ್ ಸಾಲ್ವ್ ಆದಮೇಲೆ ನ್ಯೂಜಿಲೆಂಡ್ನಲ್ಲಿ ಕೆಲವರು ಮಿಸ್ಟರ್ ಬಿಗ್ ಅಂಡರ್ ಕವರ್ ಆಪರೇಷನ್ ಬ್ಯಾನ್ ಮಾಡಬೇಕು ಅಂದಿದ್ದಾರೆ. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಅನ್ಲಾಫುಲ್ ಅನ್ನೋದು ಅವರ ವಾದ. ಬಟ್ ಮಿಸ್ಟರ್ ಬಿಗ್ ಈ ರೀತಿಯ ಆಪರೇಷನ್ ಮಾಡದೇ ಇದ್ದಿದ್ರೆ ಇವತ್ತು ಕಮಲ್ ಸಿಕ್ಕಾಕೊಳ್ತಾ ಇರಲಿಲ್ಲ.
ಬಿಂದಾಸ್ ಆಗಿ ಓಡಾಡ್ಕೊಂಡು ಇರ್ತಿದ್ದ. ಬಟ್ ಯಾವಾಗ ಕಮಲ್ ಮೇಲೆ ಅನುಮಾನ ಬಂತೋ ಆಗಲೇ ಸ್ಟೇಷನ್ಗೆ ಎಳ್ಕೊಂಡು ಬಂದು 4 ಬಿಗಿದು ವಿಚಾರಣೆ ಮಾಡಿದ್ದಿದ್ರೆ ಅವನೇ ಎಲ್ಲ ಬಾಯ್ ಬಿಡ್ತಿದ್ದ ಅಲ್ವಾ. ಆದರೆ ಆ ದೇಶಗಳಲ್ಲಿ ಹ್ಯೂಮನ್ ರೈಟ್ಸ್ ಲಾ ತುಂಬ ಸ್ಟ್ರಿಕ್ಟ್ ಇದೆ. ಯಾರನ್ನು ಸಾಲಿಡ್ ಎವಿಡೆನ್ಸ್ ಇಲ್ಲದೆ ಕಸ್ಟಡಿಗೆ ತಗೊಳ್ಳೋ ಹಾಗಿಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪೊಲೀಸರೇ ತೊಂದರೆಯಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ಮಿಸ್ಟರ್ ಬಿಗ್ ಟೀಮ್ ಈ ಥರದ ಅಂಡರ್ ಕವರ್ ಆಪರೇಷನ್ ಮಾಡಿದ್ದು. ಅಲ್ಲಿನ ಪೊಲೀಸರ ದಕ್ಷತೆಗೆ ಹ್ಯಾಟ್ಸ್ ಆಫ್. ಬಾಳಿ ಬದುಕಬೇಕಿದ್ದ ಪಾಕಿಜಾ ಧೂರ್ತ ಕಮಲ್ನ ಕಪಿಮುಷ್ಟಿಗೆ ಸಿಲುಕಿ ನಲುಕಿ ಹೋದ್ಲು. ಕೊನೆಗೆ ಕೊಲೆಯಾಗೋದ್ಲು. ಅಲ್ಲ, ಕೋಪದಲ್ಲಿ ಕಮಲ್ ಪಾಕಿಜಾ ನಡುವೆ ಗಲಾಟೆ ಆಯಿತು. ಅವಳನ್ನು ಕಮಲ್ ಸಿಟ್ಟಲ್ಲಿ ಕೊಂದು ಮುಗಿಸಿದ. ಬಟ್ ಏನೂ ಅರಿಯದ ಆ ಕಂದಮ್ಮ ಏನು ಮಾಡಿತ್ತು? ಆ ಪುಟ್ಟ ಮಗುವಿನ ಕತ್ತು ಹಿಸ್ಕೋಕೆ ಈ ಪಾಪಿಗೆ ಅದೇ ತಾನೇ ಮನಸ್ಸು ಬಂತು. ತನಗೂ ಮಕ್ಕಳಿದ್ದಾರೆ, ಆ ಮಗು ಕೂಡ ನನ್ನ ಮಕ್ಕಳಂತೆ ಅನ್ನೋ ಕಿಂಚಿತ್ತು ಕರುಣೆ ಈ ಪಾಪಿಗೆ ಬರಲಿಲ್ವಲ್ಲ. ಇವನಿಗೆ 21 ವರ್ಷ ಶಿಕ್ಷೆ ಆಗಿರೋದು ನಿಜಕ್ಕೂ ಕಮ್ಮಿನೇ ಅನಿಸುತ್ತೆ. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.